ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತದಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಮಿಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕರಾಡಿಹಿಂ ತರ್ಕೋಳು ತಾಂಡವಕೃತಿಂ ವ್ಯಾಸರಾಜ ವಿಧುಂ ಭಜೆ ದುರ್ವಾದಿಧ್ವಾಂತರಭಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಚ್ಛ ಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಕಲಿಯುಗ ಕಾಮಧೇನು ಕಲ್ಪವೃಕ್ಷರೆನಿಸತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ನಾಡಿನಾದ್ಯಂತ ದೇಶಾದ್ಯಂತ ನಡೆದು ಇವತ್ತು ಸರ್ವ ಸಮರ್ಪಣೋತ್ಸವ ಶುಭಾವಸರದಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರ ಒಂದು ಸ್ಮರಣೆಯನ್ನು ಮಾಡ್ತೇನೆ. ರಾಯರು ಒಂದೇ ವಾಕ್ಯದಲ್ಲಿ ಇಡೀ ಶಾಸ್ತ್ರವನ್ನು ಹೇಗೆ ತುಂಬಿದ್ದಾರೆ ಅಂತ ಹೇಳುವಾಗ ಹೇಳಿದರು, ಕರಿಷ್ಯೆ ಕಾರಯಿಷ್ಯೇಚ ಅಂತ. ಇದು ರಾಯರ ಸ್ವಭಾವ, ನಾನು ಮಾಡ್ತೇನೆ ಮಾಡಿಸ್ತೇನೆ ಅಂತ. ಇದು ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲ ಅವತಾರಗಳಲ್ಲಿಯೂ ಕಾಣತಕ್ಕಂತಹ ಒಂದು ಅಂಶ. ಇದು ತಾನು ಮಾತ್ರ ಮಾಡುವುದಲ್ಲ, ಇತರರಿಂದಲೂ ಮಾಡಿಸ್ತೇನೆ ಅಂತ. ನಾವು ಮಾಡೋದು ದೊಡ್ಡದಲ್ಲ. ಇವತ್ತು ಯಾವುದೇ ಕೆಲಸ ಆಗಲಿ ನಾವು ಕಷ್ಟಪಟ್ಟುಕೊಂಡು ನಮ್ಮ ಮೈ ಮೇಲೆ ಹೇರ್ಕೊಂಡಾದರೂ ಮಾಡ್ತೇವೆ, ಇನ್ನೊಬ್ಬರದ್ದು ಕೆಲಸ ಮಾಡೋದು ಭಾಳ ಕಷ್ಟ ಇದೆ. ಹಾಗಾಗಿ ರಾಯರು ನಾನು ಮಾಡ್ತೇನೆ ಮತ್ತೆ ಮಾಡಿಸ್ತೇನೆ ಅಂತ. ಇದನ್ನು ನಾವು ಪ್ರಹ್ಲಾದರಾಜರಲ್ಲಿ ಕೂಡ ಕಾಣ್ತೇವೆ. ಪ್ರಹ್ಲಾದರಾಜರೇ ವ್ಯಾಸರಾಜರು, ವ್ಯಾಸರಾಜರೇ ಬಾಲ್ಮೀಕ ರಾಜರು, ಬಾಲ್ಮೀಕ ರಾಜರೇ ವ್ಯಾಸರಾಜರು, ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳು. ಈ 4 ಅವತಾರಗಳನ್ನು ಅನೇಕ ಹರಿದಾಸರು ಕಣ್ಣಾರೆ ಕಂಡು ಚಿತ್ರಿಸಿರುವಂಥದ್ದು. ಇಂತಹ ಶಂಕುಕರ್ಣ 4 ಅವತಾರಗಳಲ್ಲಿಯೂ ಕೂಡ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗುವುದಲ್ಲದೆ ಅನೇಕರನ್ನ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಪ್ರತ್ಯಕ್ಷ ಆದರು. ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದ ಪ್ರಹ್ಲಾದ. ಅವನ ಪ್ರಾರ್ಥನೆಯನ್ನು ಕೇಳಿ ನರಸಿಂಹದೇವರು ಹೇಳ್ತಾರೆ, ಯಯೇತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರಂ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ. ನಾವು ಜೀವನದಲ್ಲಿ ಯಾರನ್ನ ಆಶ್ರಯಿಸಬೇಕು ಅಂದರೆ, ಯಾರು ಪರಮಾತ್ಮನನ್ನು ಆಶ್ರಯಿಸಿದ್ದಾರೋ ಅವರನ್ನೇ ನಾವು ಆಶ್ರಯಿಸಬೇಕು. ಅದನ್ನು ಹೇಳ್ತಾನೆ ನರಸಿಂಹ, ತ್ವಾಂಚ ಮಾಂಚ ಸ್ಮರಂ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ. ನಾವು ಈ ಸಂಸಾರ ಸಾಗರದಿಂದ ಬಿಡುಗಡೆ ಹೊಂದಬೇಕಾದರೆ ನಿನ್ನನ್ನು ಹಾಗೂ ನನ್ನನ್ನು ಯಾವ ಮನುಷ್ಯ ಭಕ್ತಿಯಿಂದ ಸ್ಮರಿಸ್ತಾನೋ ಅವ ಕರ್ಮಬಂಧನದಿಂದ ಮುಕ್ತನಾಗ್ತಾನೆ ಅಂತ ವರವ ಕೊಡುವ ಮೂಲಕವಾಗಿ ಎಲ್ಲರೂ ಕೂಡ ಪ್ರಹ್ಲಾದರಾಜರನ್ನೇ ಆಶ್ರಯಿಸಬೇಕು. ಹಾಗಾಗಿ ಪ್ರಹ್ಲಾದರಾಜರು ತಾವಿದ್ದು ಎಲ್ಲ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿ ಅವರನ್ನು ಉದ್ಧಾರ ಮಾಡಿದರು. ಅದಕ್ಕೋಸ್ಕರವೇ ಭಾಗವತ ಹೇಳಿದ್ದು ದೈತ್ಯ ದಾನವ ತೀರ್ಥೀಕರಣಶೀಲ ಚರಿತ. ಒಂದು ಎಂಥ ಸರ್ಟಿಫಿಕೇಟ್! ಭಾಗವತ ಪ್ರಹ್ಲಾದರಾಜರಿಗೆ ಕೊಡತಕ್ಕಂತಹ ಒಂದು ಪ್ರಮಾಣ ಪತ್ರ, ದೈತ್ಯ ದಾನವ ತೀರ್ಥೀಕರಣಶೀಲ ಚರಿತ. ಒಬ್ಬರನ್ನು ತಿದ್ದುವುದು ಬಹಳ ಕಷ್ಟ ಇದೆ, ಅದರಲ್ಲಿಯೂ ದೈತ್ಯ ದಾನವರನ್ನು ತಿದ್ದುವಂಥದ್ದು ಬಹಳ ಕಷ್ಟ ಇದೆ. ಸರಿಯಾದ ದಾರಿಯಲ್ಲಿದ್ದವರನ್ನು ಸರಿಯಾದ ದಾರಿ ನಡೆಸೋದು ದೊಡ್ಡ ವಿಷಯ ಅಲ್ಲ. ಯಾರು ಅಡ್ಡದಾರಿ ಹಿಡಿದಿದ್ದಾರೋ ಅವರನ್ನು ಸರಿಯಾದ ದಾರಿಗೆ ತರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆ ಕಾರ್ಯವನ್ನು ಪ್ರಹ್ಲಾದರಾಜರು ಮಾಡಿದ್ದರಿಂದಾಗಿ ಭಾಗವತ ಹೇಳ್ತು ದೈತ್ಯ ದಾನವ ತೀರ್ಥೀಕರಣ ಶೀಲಚರಿತ. ಆದ್ದರಿಂದ ನಮ್ಮನ್ನು ಉದ್ಧಾರ ಮಾಡತಕ್ಕಂಥವರು, ನಮ್ಮನ್ನು ತಿದ್ದತಕ್ಕಂತಹ ಏಕೈಕ ಗುರುಗಳು ಅಂದರೆ ಅದು ಪ್ರಹ್ಲಾದರಾಜರ ಹೃದಯದಲ್ಲಿ
ಈ ಕಲಿಯುಗದಲ್ಲಿ ವ್ಯಾಸರಾಜರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಅದನ್ನು ಹೇಳ್ತಾರೆ. ಗುರವಃ ಬಹವಃ ಲೋಕೆ ಶಿಷ್ಯ ವಿತ್ತಾಪಹಾರಕಾಃ, ಗುರವಃ ವಿರಳಾಲೋಕೆ ಶಿಷ್ಯ ಚಿತ್ತಾಪಹಾರಕಾಃ, ಗುರವೋ ಅತೀವ ವಿರಳಾಲೋಕೆ ಶಿಷ್ಯ ಹೃತ್ತಾಪಹಾರಕಾಃ, ತತ್ರಾಪಿ ದುರ್ಮಿಳಾಃ ಶಶ್ವತ್ ಶಿಷ್ಯಕೋಟ್ಯುಪಕಾರಕಾಃ. ಶಿಷ್ಯರಿಂದ ಹಣವನ್ನು ಕಿತ್ತುಕೊಂಡು ಉಪದೇಶ ಮಾಡ್ತಕ್ಕಂಥ ಗುರುಗಳು ಬೇಕಾದಷ್ಟಿದ್ದಾರೆ. ಶಿಷ್ಯರ ಮನಸ್ಸನ್ನು ಕದ್ದು ಅವರಿಗೆ ಉಪದೇಶ ನೀಡತಕ್ಕಂತಹ ಗುರುಗಳು ಕೆಲವರಿದ್ದಾರೆ. ಅತ್ಯಂತ ವಿರಳವಾಗಿರ್ತಕ್ಕಂತಹ ಗುರುಗಳು ಯಾರು ಅಂದರೆ ಶಿಷ್ಯರ ಆ ಮನದ ಬೇಗುದಿಯನ್ನು, ಶಿಷ್ಯ ಬಂದಾಗ ಅವನ ಕಷ್ಟ ಏನು ಅದನ್ನು ಕೇಳಬೇಕು, ಅವನ ಕಷ್ಟ ಪರಿಹಾರ ಮಾಡಬೇಕು. ಅದೇ ಗುರುವಿನ ಲಕ್ಷಣ. ಗುರು ಮಾಡಬೇಕಾದ ಕೆಲಸ ಏನಂದರೆ ಶಿಷ್ಯನ ಮನಸ್ಸಿನ ಬೇಗುದಿಯನ್ನು, ಅವನ ಮನಸ್ಸಿನ ಕಳವಳ, ಮನೋವ್ಯಥೆ ಅದನ್ನು ಪರಿಹರಿಸಿ ಅವನಿಗೆ ಸನ್ಮಾರ್ಗವನ್ನು ಮಾಡಬೇಕು. ಅಂತಹ ಶಿಷ್ಯಹೃತ್ತಾಪಹಾರಕರಾಗಿರ್ತಕ್ಕಂತಹ ಗುರುಗಳು ಅತ್ಯಂತ ವಿರಳ. ಅದಕ್ಕಿಂತಲೂ ವಿರಳ, ಸಿಗುವುದೇ ಇಲ್ಲ ಅಂತೆ. ಯಾರು ಅಂದರೆ ಶಶ್ವತ್ ಶಿಷ್ಯಕೋಟ್ಯುಪಕಾರಕ, ಯಾವ ಕೋಟಿಗೆ ಉಪಕಾರ ಮಾಡತಕ್ಕಂಥವರು. ಅವರೇನಾದರೂ ಇವತ್ತು ಇದ್ದರೆ ನಾವು ನೆನಪಿಸ್ಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥವರು ರಾಯರು ಮಾತ್ರ. ಕೋಟಿ ಕೋಟಿ ಭಕ್ತರಿಗೆ ಲೆಕ್ಕ ಇಡಲಿಕ್ಕಾಗಲ್ಲ. ರಾಯರು ಎಷ್ಟು ಜನರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ನಾವು ಕೌಂಟ್ ಮಾಡಲಿಕ್ಕಾಗತ್ತೆ. ಅದಕ್ಕೆ ಶಿಷ್ಯಕೋಟ್ಯುಪಕಾರಕ, ಶಿಷ್ಯ ಕೋಟಿ 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 ಶಿಷ್ಯರಿಗೆ ಉಪಕಾರ ಮಾಡತಕ್ಕಂತಹ ಗುರುಗಳಂದರೆ ರಾಘವೇಂದ್ರ ಗುರು ಸಾರ್ವವರು. ಅತೀವ ದುರ್ಮಿಳಾಹ ಲೋಕೆ ಶಶ್ವತ್ ಕೋಟ್ಯುಪಕಾರಕ, ಕೋಟಿ ಶಿಷ್ಯರಿಗೆ ಉಪಕಾರ ಮಾಡತಕ್ಕಂತಹ ಗುರುಗಳು ಖಂಡಿತವಾಗಿ ನಮಗೆ ಸಿಗಲಿಕ್ಕಿಲ್ಲ. ಅಂತಹ ಗುರುಗಳು ಸಿಕ್ಕಿದ್ದಾರೆ ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಆಲೋಚನೆ ಮಾಡಿ. ಆದ್ದರಿಂದ ರಾಯರನ್ನೇ ನಾವು ಬೇಡಬೇಕು, ಕಂಡವರನ್ನು ಬೇಡಬಾರದು. ಇದೆಲ್ಲ ಬೇರೆ ಯಾವ ಗುರುಗಳನ್ನು ಆಶ್ರಯಿಸಬೇಡಿ, ರಾಯರನ್ನೇ ಆಶ್ರಯಿಸಬೇಕು ಎಂಬುದಾಗಿ ಸಾಕ್ಷಾತ್ ವಿಜಯದಾಸರು ಹೇಳ್ತಾರೆ. ಕರಿದು ಕೈಪಿಡಿಯು ಎನ್ನ ಶ್ರೀ ರಾಘವೇಂದ್ರ, ಗುರುವೇ ಕರುಣಾ ಸಂಪನ್ನ, ಕಂಡವರ ಬಳಿಗೆ ಥಂಡದಿ ಹೋಗಿ ದಿಂಡು ತಿರುಗಿತಿ ದೇಹ, ಸಂಡಿಗಾಯಿತು ಬೇಡಿಕೊಂಡೆ ಕೋಡಗನಂತೆ ದಂಡವಾಯಿತು, ಅಂಡಲಿವೆನೋ ಈಗ ಬಂಡು ಮಾಡುವುದು ಉಚಿತವೇ, ದಾಸನ ದೋಷ ಖಂಡಿಸದಿದು ಥರವೇ, ಹೀನನ ರಜ್ಯ ಕಂಡು ಬಿಡುವುದು ಉಚಿತವೇ, ನಾನೊಬ್ಬ ಭೂಮಂಡಲದೊಳಗೆ ಇರುವೆ ಮಂಡಲಾಧಿಪ ಪಂಡಿತೋತ್ತಮ, ಚಂಡ ಕಳ ಕಂಡಗದ ಚಂಡ ತಮಕೆ ಮಾರ್ಕಂಡನೆ, ಮುನಿವರೋದ್ದಂಡ ಸಜ್ಜನ ಪಂಡಿತನೇ ನಾನು ಉದ್ದಂಡ ನಮಿಸುವೆ ಎಂಬುದಾಗಿ ರಾಮಚಂದ್ರ ದಾಸರು ಹೇಳ್ತಾರೆ. ಕಂಡವರನ್ನು ಬೇಡಿ ಬೆಂಡಾದೆ ಅಂತ ಅನೇಕ ದಾಸರು ತಿರುಗಿ ಬರುವಂಥದ್ದು ರಾಯರ ಬಳಿಗೆ. ಗುರುವೇ ಸಲಹೋ ಎನ್ನ ಶ್ರೀ ರಾಘವೇಂದ್ರ, ಊರು ತಿರುಗಿ ಬಳದೆ ಬೇಸರಗೊಂಡೆ, ಧೀರ ನಾ ಸ್ಥಿರವಾಗಿರುವ ಅನುಕೂಲ ಕಾಣೆ, ಸೇರಿದನು ನಿನ್ನ ಬೇಡುವೆ ಮುದದಿ, ದೂರ ಮಾಡದೆ ಘನ್ನ ಚಿರಕಾಲ ಮುಂದೆ ಎಂಬುದಾಗಿ ಅನೇಕ ದಾಸರು ರಾಘವೇಂದ್ರರನ್ನೇ ಶರಣಾಗತರಾಗ್ತಾರೆ. ಈ ಗುರುಗಳನ್ನು ನಾವು ಈ ರೀತಿಯಾಗಿ ಶರಣಾಗತರಾಗಬೇಕು. ಆಗ ಮಾತ್ರ ನಮಗೆ ಉದ್ಧಾರ ಸಾಧ್ಯ. ರಾಯರಲ್ಲಿ ನಾವು ಶರಣಾಗತರಾದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದ ನರಹರಿ ರೂಪನಾಗಿ ವಾಸವಾಗಿಲ್ಲಿ ದುರಿತ ದುಷ್ಕೃತ ಬ್ರಹ್ಮೇದಿಗಳ ಓಡಿಸುವ ಶ್ರೀರಾಮನಾಗಿಲ್ಲಿ ಪರಿಪರಿಯಲ್ಲಿ ದೇಶಾಂತರ ಅನ್ನ ಕಳಕೊಂಡು ನರರಿಲ್ಲಿ ಬಂದರೆ ಸ್ಥಿರಪಟ್ಟ ಕಟ್ಟುವ ಶ್ರೀಕೃಷ್ಣನಾಗಿಲ್ಲಿ ಪರಿಪರಿಯಲ್ಲಿ ಬಂದ ಪರಮಾತುರರಿಗೆ ವರವೀರ ಪುತ್ರೋತ್ಸವ ಮುಂಜಿ ಮದುವೆ ಹರಕೆಗಳ ಕೈಕೊಂಡು ಹರ್ಷ ಹೊಡಿಸುವವರ ಶ್ರೀ ವೇದವ್ಯಾಸನಿಲ್ಲಿ ಭರದಿಂದಲೇ ಬಂದ ದುರ್ವಾದಿಗಳನ್ನೆಲ್ಲ ದೂರದಿಂದಲೇ ಓಡಿಸಿ ಮುರಿದು ಅವರ ಶಾಸ್ತ್ರ ಹರಿಸರ್ವೋತ್ತಮನೆಂದು ಇರುವನ್ನಿಲ್ಲಿ ತೋರಿ ಶರಣಜನಕ್ಕೆ ಇನ್ನು ವರ ಜ್ಞಾನ ಸುಧೆಯನ್ನು ಕರೆದು ಕೊಡುತ್ತಲಿಪ್ಪ ಎಂಬುದಾಗಿ ಗೋಪಾಲದಾಸರು ಹೇಳ್ತಾರೆ. ಯಾರು ರಾಯರನ್ನು ಮೊರೆ ಹೋಗ್ತಾರೋ ಅಂತಹ ಭಕ್ತರನ್ನ ಪರಮಾತ್ಮ ಶ್ರೀರಾಮಕೃಷ್ಣರಲ್ಲಿ ವೇದವ್ಯಾಸ ರೂಪದಿಂದ ಅಲ್ಲಿದ್ದು ರಕ್ಷಣೆ ಮಾಡ್ತಾನೆ. ರಾಯರ ಬೃಂದಾವನ ಅಂದರೆ ಬರೀ ರಾಯರ ಮಾತ್ರ ಇರುವುದಲ್ಲ, ಅಲ್ಲಿ ರಾಯರನ್ನು ಬಿಟ್ಟು ಬೇರೆ ಇಲ್ಲ ಅಂತ. ಅದರರ್ಥ ರಾಯರೊಂದಿಗೆ ಎಲ್ಲರೂ ಇದ್ದಾರೆ ಅಂತ. ರಾಯರ ಬೃಂದಾವನದಲ್ಲಿ, ಮಂತ್ರಾಲಯದ ಮೂಲ ಬೃಂದಾವನದಲ್ಲಿ ಶ್ರೀಮದಾನಂದ ತೀರ್ಥರಾದಿಯಾಗಿ ಎಲ್ಲ ಯತಿಗಳ ಸನ್ನಿಧಾನ ಇದೆ. ಶ್ರೀಮದಾನಂದ ತೀರ್ಥರು, ಅವರ ಶಿಷ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರು, ಎಲ್ಲ
ಯತಿಗಳ ಸನ್ನಿಧಾನ ಇದೆ, ಅವರೊಂದಿಗೆ ಅಲ್ಲಿ ರಾಯರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಮಕೃಷ್ಣರ ಹರೇ ವೇದವ್ಯಾಸ ರೂಪದಿಂದ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅದು ಬೃಂದಾವನ. ಇದು ಕೇವಲ ಬೃಂದಾವನವಲ್ಲವೋ, ಇದು ಶ್ರೀ ಹರಿಮಂದಿರ ಅಂತ ದಾಸರು ಹೇಳ್ತಾರೆ. ಅದು ಪರಮಾತ್ಮನ ಒಂದು ಭವ್ಯವಾಗಿರ್ತಕ್ಕಂತಹ ಮಂದಿರ. ರಾಘವೇಂದ್ರ ಸ್ವಾಮಿಗಳು 353 ವರ್ಷಗಳ ಹಿಂದೆ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಆ ವೆಂಕಣ್ಣ ಪಂತನಿಂದ ಬೃಂದಾವನವನ್ನು ಮಾಡಿಸಿದರು. ರಾಮ ಸೀತೆಯರು ಕುಳಿತಂತಹ ಶಿಲೆಯಿಂದ ಬೃಂದಾವನವನ್ನು ನಿರ್ಮಾಣ ಮಾಡಿ ಒಂದು ಸುಂದರವಾಗಿರ್ತಕ್ಕಂತಹ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಬೃಂದಾವನವನ್ನು ಇರಿಸಿದ್ದಾರೆ. ಆ ಬೃಂದಾವನದಲ್ಲಿ 713 ಶಾಲಗ್ರಾಮಗಳಿವೆ. 713 ಶಾಲಿಗ್ರಾಮಗಳನ್ನಿಟ್ಟು 48 ದಿನಗಳ ಕಾಲ ರಾಯರೇ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ಆಮೇಲೆ ಅವರು ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಅಂತಹ ಭವ್ಯವಾಗಿರ್ತಕ್ಕಂತಹ ಬೃಂದಾವನ. ಅಂತಹ ಬೃಂದಾವನದಲ್ಲಿ ಪರಮಾತ್ಮ ರಾಮಕೃಷ್ಣ ನರಹರಿ ವೇದವ್ಯಾಸ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಯಾರು ರಾಯರನ್ನು ಮೊರೆ ಹೋಗ್ತಾರೋ ಅಂಥವರನ್ನ ಪರಮಾತ್ಮ ಯಾರೇ ಇರಲಿ, ಗೋಪಾಲದಾಸರು ಉದಾಹರಣೆ ಕೊಟ್ಟರು, ಎಂತೆಂಥವ್ರು ಬರ್ತಾರೆ ಮಂತ್ರಾಲಯಕ್ಕೆ ಅಂತ. ಇವತ್ತು ಎಂಥವ್ರು ಬರ್ತಾರೆ ನಾವು ಪಟ್ಟಿ ಮಾಡಲಿಕ್ಕಾಗೋದು. ಎಷ್ಟೆಷ್ಟೋ ಕಷ್ಟಪಟ್ಟು ಮಕ್ಕಳು ಬರ್ತಾರೆ, ಕೋಟಿ ಕೋಟಿ ಕೋಟಲೆಗಳನ್ನು ಅನುಭವಿಸ್ತಾ ಬರ್ತಾರೆ. ಆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ರಾಯರು ರಕ್ಷಣೆ ಮಾಡ್ತಾರೆ. ಅಂದರೆ ಅವರೊಳಗಿದ್ದು ಪರಮಾತ್ಮವನ್ನು ಮಾಡಿಸ್ತಾ ಇದ್ದಾನೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತಿ. ರಾಯರಿಗೆ ಸಂಪತ್ತು ಬಂದದ್ದು ಹೇಗೆ, ರಾಯರಿಂತಹ ಬಲ ಬಂದದ್ದು ಹೇಗೆ ಅಂದರೆ ಸವೈಬಲಂ ಬಲಿನಾಂ ಎಂಬುದಾಗಿ ಪ್ರಹ್ಲಾದರಾಜ ಹೇಳಿದ ಹಾಗೆ ಪರಮಾತ್ಮನೇ ಅವರಿಗೆ ಬಲ. ಆ ಪರಮಾತ್ಮ ಅವರಲ್ಲಿದ್ದು ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಕಂಡವರ ಬಳಿಗೆ ಹೋಗದೆ ರಾಯರನ್ನೇ ಆಶ್ರಯಿಸಬೇಕು, ಅವರಲ್ಲಿ ಎಲ್ಲವನ್ನು ಸಮರ್ಪಿಸಬೇಕು ಅಂತ. ರಾಯರ ಏಕಾಂತ ಭಕ್ತರು ಒಂದು ಅಪ್ಪಣ್ಣಾಚಾರ್ಯರು, ಮತ್ತೊಂದು ಕೃಷ್ಣಾವಧೂತರು, ಮತ್ತೊಬ್ಬರು ಗುರುಜಗನ್ನಾಥದಾಸರು. ಗುರುಜಗನ್ನಾಥದಾಸರು ಹುಟ್ಟುತ್ತ ನಮ್ಮ ಹಾಗೆ ಇದ್ದರು. 24 ವರ್ಷದೊಳಗೆ ತನಕ ಉಡನಾಗಿದ್ದಂತಹ ವ್ಯಕ್ತಿ ರಾಯರ ಕರಸ್ಪರ್ಶ ಮಾತ್ರದಲ್ಲಿ ರಾಯರು ಕೈ ಇಟ್ಟರು ಒಂದು ದಿವಸ ಬಂದು ಅವ್ರ ಮೇಲೆ. ಅಂತಹ ಗುರುಜಗನ್ನಾಥದಾಸರು ಸಂಪೂರ್ಣವಾಗಿ ಅವರಿಗೆ ಶರಣಾಗತರಾಗ್ತಾರೆ, ಎಲ್ಲವನ್ನು ಅವರಿಗೆ ಸಮರ್ಪಿಸ್ತಾರೆ. ಸರ್ವ ಸಮರ್ಪಣ ದಿನ ಇವತ್ತು. ಸರ್ವ ಸಮರ್ಪಣ ದಿನ ನಾವು ಗುರುಜಗನ್ನಾಥದಾಸನ ನೆನಪಿಸ್ಕೊಳ್ಬೇಕು. ಯಾಕೆಂದರೆ ನಾವು ರಾಯರಲ್ಲಿ ಎಲ್ಲವನ್ನು ಹೇಗೆ ಸಮರ್ಪಣೆ ಮಾಡಬೇಕು ಎಂಬುದನ್ನು ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ನಾವು ಎಲ್ಲವನ್ನು ಪರಮಾತ್ಮನಿಗೆ ಹೇಗೆ ಸಮರ್ಪಣೆ ಮಾಡಬೇಕು ಅಂತ ಪ್ರಹ್ಲಾದರಾಜರು ಭಾಗವತನೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ಎಲ್ಲವನ್ನು ಕೂಡ ಆ ರಾಯರಿಗೆ ಸಮರ್ಪಣೆ ಮಾಡಬೇಕು ಅಂತ. ತೊನ್ನಾಮಗೀತಂ ಮೊದನೇ ಮದೀಯೇ ತ್ವತ್ಸೌಮ್ಯ ರೂಪಂ ಹೃದಯಮ ಮಾಸ್ತು ತ್ವತ್ಪಾದ ಪದ್ಮೋದಕಮಸ್ತು ಶೀರ್ಷೆ ತ್ವದರ್ಪಿತಾನ್ನಂ ಜಠರೇ ಭವೇನ್ಮೇ ತ್ವದ್ಭಕ್ತ ಸಂಗಃ ಪ್ರಭವೇನ್ ಮಮ ಇವ ತ್ವತ್ಸನ್ನಿಹಿಸ್ಯಾನ್ ಮಮ ಸಾರ್ವಭೌಮ ತ್ವತ್ಕ್ಷೇತ್ರಗೌ ಮೇ ಚರಣೋ ಭವೇತಾಂ ಕರೌ ಭವೇತಾಂ ತವ ಪೂಜಕೌ ಮೇ ತ್ವನ್ಮೂರ್ತಿ ದೃಷ್ಟೌ ನಯನೇ ಭವೇತಾಂ ಶಿರೋ ಭವೇನ್ಮೇ ನಮನೇ ಚ ದೇವ ಕರ್ಣೋ ಭವೇತಾಂ ತವ ಸತ್ಕತೋದಯೇ ಜಿಹ್ವಾ ಭವೇನ್ಮೇ ಗುಣಗಾನ ಕರ್ಮಣಿ ಕ್ರಿಯಾ ಭವೇನ್ಮೇ ತವ ಪಾದ ಸೇವನೆ ಬುದ್ಧಿರ್ಭವೇನ್ಮೇ ತವ ಭಕ್ತಿ ಭಾವನೆ ಮನೋಭವೇನ್ಮೇ ತವ ಪಾದ ಪಂಕಜೆ ಚಿತ್ತಂ ಸ್ಥಿರಂ ಸ್ಯಾತ್ ತ್ವಯಿ ಸಂತತಂ ಮಮ ಸರ್ವಾಣಿ ಮೇ ಖಾನಿ ಭವತ್ಪರಾಣಿ ಭೋ ಸದೈವತೆ ಸ್ಯಾನ್ ಮೈಸತ್ಕೃಪಾಗುರು ಎಂಬುದಾಗಿ ಅವರು ಸದಾ ನನ್ನ ವದನದಲ್ಲಿ ನಾಮ ಸಂಕೀರ್ತನೆ ಇರಲಿ, ಹೃದಯದಲ್ಲಿ ನಿನ್ನ ಸೌಮ್ಯವಾದ ರೂಪ ಇರಲಿ, ನನ್ನ ತಲೆಯಲ್ಲಿ ಯಾವ ನಿನ್ನ ಪಾದ ಪದ್ಮೋದಕ ಇರಲಿ, ನನ್ನ ಜಠರದಲ್ಲಿ ಹಸ್ತೋದಕಾನ್ನ ಇರಲಿ, ನಿನ್ನ ಭಕ್ತರ ಸಂಘ ನನಗೆ ಸದಾಕಾಲ ಇರಲಿ, ನಿನ್ನ ಸನ್ನಿಧಿಯ ಭಾಗ್ಯ ನನಗೆ ಯಾವಾಗಲೂ ಕರುಣಿಸಿ, ನನ್ನ ಚರಣಗಳು ನಿಮ್ಮ ಕ್ಷೇತ್ರಗಳಿಗೆ ಹೋಗುವಂತಾಗಲಿ, ನನ್ನ ಕೈಗಳು ನಿಮ್ಮ ಆರಾಧನೆಯಲ್ಲಿ ಆಸಕ್ತವಾಗಲಿ, ನನ್ನ ಕಣ್ಣುಗಳು ಬೃಂದಾವನದ ಹಾಗೂ ಮೂರ್ತಿಯನ್ನು ನೋಡುವಂತೆ ಆಗಲಿ, ನನ್ನ ಶಿರಸ್ಸು ನಿಮ್ಮನ್ನು ಸದಾ ನಮಿಸ್ತಾ ಇರಲಿ, ನನ್ನ ಕರ್ಣಗಳು ನಿಮ್ಮ ಗುಣಕೀರ್ತನೆಯನ್ನು ಮಾಡ್ತಾ ಇರಲಿ, ಹೀಗೆ ನನ್ನ ನಾಡಿಗೆ ನಿಮ್ಮ ಗುಣಗಾನವನ್ನೇ ಮಾಡ್ತಾ ಇರಲಿ ಎಂಬುದಾಗಿ ಎಲ್ಲವನ್ನು ಕೂಡ ತಮ್ಮ ಸಕಲ ಇಂದ್ರಿಯಗಳು, ತಮ್ಮ ಎಲ್ಲ ಕರ್ಮಗಳು ಅದೆಲ್ಲವನ್ನು ಕೂಡ ರಾಯರಲ್ಲಿ ಸಮರ್ಪಣೆ ಮಾಡಿದವರು. ಹಾಗೆ ಸರ್ವ ಸಮರ್ಪಣ ಮಾಡಿದವರು ಗುರುಜಗನ್ನಾಥದಾಸರು. ಅಂತಹ ಸರ್ವ ಸಮರ್ಪಣ ಕಾಲದಲ್ಲಿ ಸೂರ್ಯತೀರ್ಥಾಚಾರ್ಯರು, ಅವರ ಸಹೋದರರು ನಮ್ಮ ವಿಠಲಾಚಾರ್ಯರು ಹಾಗೂ ಮುಕುಂದರಾಯರು ಇವರೆಲ್ಲ ಅತ್ಯಂತ ಶ್ರದ್ಧೆಯಿಂದ ಪ್ರತಿ ವರ್ಷ ಯಾವುದೇ ಲೋಪವಿಲ್ಲದಂತೆ ಮಠಗಳಲ್ಲಿ ಯಾವ ರೀತಿಯಲ್ಲಿ ಆರಾಧನೆ ನಡೆಯುತ್ತೆಯೋ ಅದಕ್ಕೆ ಯಾವುದೇ
ಲೋಪವಿಲ್ಲದಂತೆ ಅತ್ಯಂತ ಶ್ರದ್ಧೆಯಿಂದ ಅಭಿಭೂಪಿತವಾಗಿ ಅವರು ಆಚರಿಸ್ತಾ ಇದ್ದಾರೆ. ರಾಯರಂದ್ರೂ ಆಯಿತು, ಅವರಾಯಿತು, ಅವರ ಎಲ್ಲ ಅಳಿಯಂದರು ಅಚ್ಚಣ್ಣಾಚಾರ್ಯರು ಆರಂಭ ಮಾಡಿದ ಈ ಒಂದು ಪರಂಪರೆ ಎಲ್ಲೇ ರಾಯರ ಆರಾಧನೆ ನಡೀಲಿ, ಎಲ್ಲೇ ರಾಯರ ಸೇವೆ ನಡೆಯಲಿ, ಪ್ರೆಸ್ಸಿನಲ್ಲಿ ಏನು ಕೆಲಸ ಇದ್ರೂ ಕೂಡ ಎಲ್ಲ ಓಡ್ತಾರೆ. ಇಲ್ಲಿಗೆ ಎಲ್ಲೇ ಇದ್ದರೂ ಆ ಎಲ್ಲ ಕೆಲಸವನ್ನು ಬಿಟ್ಟು ಇಲ್ಲೇ ಬರ್ತಾರೆ. ಮುಕುಂದರಾಯರು ಹಾಗೆ, ನಮ್ಮ ವಿಠಲರಾಯರು ಹಾಗೆ, ಸುರದಿಂದಾಚಾರ್ಯರು ಹಾಗೆ, ಎಲ್ಲರೂ ರಾಯರ ಒಂದು ಆರಾಧನೆ ನಡೀತಾ ಇದೆ ಅಂದರೆ ಸುಬ್ರಹ್ಮಣ್ಯ ಮಠಕ್ಕೆ ಓಡ್ತಾರೆ, ನಿರ್ಮಾಣ ನಗರಕ್ಕೆ ಓಡ್ತಾರೆ, ಇನ್ನೆಲ್ಲೋ ಹೋಗ್ತಾರೆ. ರಾಯರ ಕೆಲಸ ಅಂದರೆ ಎಲ್ಲ ಕಡೆ ಓಡ್ತಾರೆ. ಅದು ಒಂದು ಸಮರ್ಪಣಾ ಭಾವ. ರಾಯರಿಗೋಸ್ಕರ ನಾವು ಏನು ಮಾಡಲಿಕ್ಕೆ ಕೂಡ ಸಿದ್ಧರಿದ್ದೇವೆ ಎಂಬುದನ್ನು ನಾನು ಕೆಲವು ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಅವರ ಮಾವಂದಿರಾಗಿರ್ತಕ್ಕಂತಹ ಅಚ್ಚಣ್ಣಾಚಾರ್ಯ ಹಾಕೊಟ್ಟಂತಹ ಒಂದು ಪರಂಪರೆಯನ್ನು ಚಾಚು ತಪ್ಪದಂತೆ ನಡೆಸ್ತಾ ರಾಘವೇಂದ್ರ ಗುರುಸಾರ್ವಭೌಮರಿಗೆ ಮಂತ್ರಾಲಯ ಕ್ಷೇತ್ರದಲ್ಲಿ ಏನು ಸರ್ವಕರ್ಮ ಸಮರ್ಪಣೋತ್ಸವ ನಡೆಯುತ್ತೆ, ಅದೇ ಕಾಲದಲ್ಲಿ ಇಲ್ಲಿದ್ದು ಅವರು ಅಚ್ಚಣ್ಣಾಚಾರ್ಯ ಕಾಲದಿಂದಲೂ ಈ ಸರ್ವ ಸಮರ್ಪಣ ನಡೀತಾ ಇದೆ. ಆದ್ದರಿಂದ ನನಗೆ ಗುರುಜಗನ್ನಾಥದಾಸರ ಸರ್ವಕರ್ಮ ಸಮರ್ಪಣ ಸ್ತೋತ್ರ ನೆನಪಾಯಿತು. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ನಮ್ಮ ಎಲ್ಲವೂ ಕೂಡ ರಾಯರಿಗೆ ಇರಬೇಕು ಅಂತ ನಾವೇನೇ ಮಾಡಿದರೂ ಕೂಡ ಅದನ್ನು ನಾವು ರಾಯರ ಸಮರ್ಪಣೆ ಮಾಡಬೇಕು. ಯಾಕೆ ಅಂದರೆ ಅವರೊಬ್ಬರೇ ನಮ್ಮನ್ನು ರಕ್ಷಣೆ ಮಾಡಬೇಕಂತವ್ರು. ಯಾಕೆ ಅಂದರೆ ಅವರೊಳಗೆ ಇವರೆಲ್ಲ ಇದ್ದಾರೆ ಅಂತ. ಪರಮಾತ್ಮ ರಾಮಕೃಷ್ಣ ನರಹರಿ ವೇದವ್ಯಾಸ ರೂಪನಾಗಿ ಸಕಲ ದೇವತೆಗಳಿಂದ ಸಹಿತನಾಗಿ ಅಲ್ಲಿ ಇದ್ದಾನೆ. ಅಲ್ಲಿದ್ದುಕೊಂಡು ರಾಯರು ನಮ್ಮನ್ನು ಅನುಗ್ರಹ ಮಾಡ್ತಾರೆ. ಹಾಗಾಗಿ ಮಂತ್ರಾಲಯ ಮೂಲ ಬೃಂದಾವನ ಅಂದರೆ ಅದು ಸಕಲ ಕ್ಷೇತ್ರಗಳ ಸಂಗಮ. ಅದರಿಂದಲೇ ಹೇಳಿದ್ದು ಸಕಲ ತೀರ್ಥಗಳ ಯಾತ್ರೆ ನಮಗೆ ಮಂತ್ರಾಲಯದಿಂದ ಆಗಲಿಕ್ಕೆ ಸಾಧ್ಯ ಇದೆ. ಸರ್ವತೀರ್ಥ ಫಲಾವಾಪ್ತೆ, ಎಲ್ಲ ಕ್ಷೇತ್ರಗಳ ಫಲ ಸಿಗಬೇಕು ಅಂತಾದರೆ ನಾವು ಮಂತ್ರಾಲಯಕ್ಕೆ ಹೋದರೆ ಸಾಕು. ಅದಕ್ಕೋಸ್ಕರವಾಗಿ ಆ ಮಂತ್ರಾಲಯದ ಮೂಲ ಬೃಂದಾವನದ ಪಾದ ಜಲ ಇದೆಯಲ್ಲ, ಪಾದೋದಕ, ಅದು ಗಂಗೆಗಿಂತಲೂ ಅಧಿಕವಾಗಿರುವಂಥದ್ದು. ಅಂತಹ ಪಾದೋದಕವನ್ನು ನಾವು ಧಾರಣ ಮಾಡಬೇಕು. ಅಂತಹ ಒಂದು ಗುರುರಾಯರ ಒಂದು ಮಹಿಮೆಯನ್ನು ವಿಶೇಷವಾಗಿ ಅಪ್ಪಣ್ಣಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ರಾಯರು ಮಾತ್ರ ಅಲ್ಲ, ರಾಯರ ಭಕ್ತರಿಗೂ ಅಂತ ಒಂದು ಮಹಿಮೆ ಇದೆ. ಅದನ್ನು ಹೇಳ್ತಾರೆ, ದೃಷ್ಟಿ ಎಂಬ ಸುವಜ್ರದಿಂದಲೇ ಬೆಟ್ಟದಂತಹ ಪಾಪರಾಶಿಯ ಅಟ್ಟಿ ಕಳಿಸುವ ದೂರದೇಶಕ್ಕೆ ದುರಿತ ಗಜಸಿಂಹ. ಅಪ್ಪಣ್ಣಾಚಾರ್ಯರು ರಾಘವಸೂತ್ರರು ಹೇಳ್ತಾರೆ, ಯತ್ಪಾದ ಕಂಜರಸಾ ಪರಿಭೂಷಿತಾಂಗಾ ಯತ್ಪಾದ ಪದ್ಮ ಮಧುಪಾಯನ ಮಾನಸಾಯೇ. ಯಾರು ರಾಯರನ್ನು ಸೇವೆ ಮಾಡ್ತಾರೋ ಅವರ ದರ್ಶನವೂ ಕೂಡ ಬರೀ ರಾಯರ ದರ್ಶನ ಮಾತ್ರ ಅಲ್ಲ, ರಾಯರ ಭಕ್ತರ ದರ್ಶನವೂ ಕೂಡ ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ನೋಡ್ಬೇಕು, ಮಂತ್ರಾಲಯದಲ್ಲಿ ಎಷ್ಟು ಜನ ಸೇರಿರ್ತಾರೆ, ಅವರನ್ನು ನೋಡೋದೇ ಒಂದು ಚಂದ. ಅದನ್ನು ರಾಯರ ದರ್ಶನ ಮಾತ್ರ ಅಲ್ಲ, ರಾಯರ ಭಕ್ತರ ದರ್ಶನವೂ ಕೂಡ ನಮ್ಮ ಪಾಪವನ್ನು ನಾಶ ಮಾಡ್ತಾರೆ. ತದ್ದರ್ಶನಂ ಅಂದರೆ ರಾಯರ ದರ್ಶನ ಮಾತ್ರ ಅಲ್ಲ, ರಾಯರ ದರ್ಶನ ಮಾಡುವವರ ದರ್ಶನ, ರಾಯರ ಭಕ್ತರ ದರ್ಶನ. ಅಂತಹ ಭಕ್ತರು ನಾವು ಒಬ್ಬರಾಗಿದ್ದೇವೆ. ನಾವು ಆಲೋಚನೆ ಮಾಡಬೇಕು, ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತ. ಅಂತಹ ರಾಯರ ಪಾದಧೂಳಿಯನ್ನು ಧಾರಣ ಮಾಡಿರ್ತಕ್ಕಂತಹ, ರಾಯರ ಪಾದೋದಕವನ್ನು ಸೇವನೆ ಮಾಡತಕ್ಕಂತಹ, ರಾಯರ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತಕ್ಕಂತಹ ಯಾವ ರಾಯರ ಭಕ್ತರಿದ್ದಾರೆ ಅವರ ದರ್ಶನವೂ ಕೂಡ ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ. ದೃಷ್ಟಿ ಎಂಬ ಸುವಜ್ರದಿಂದಲೇ, ತಮ್ಮ ದೃಷ್ಟಿ ಎಂಬ ರಾಯರು, ಅವರ ದೃಷ್ಟಿ. ರಾಯರು ಯಾವಾಗ ನಮ್ಮನ್ನು ನೋಡಲ್ಲ, ಆರಾಧನಾ ಕಾಲದಲ್ಲಿ ವಿಶೇಷವಾಗಿ ನಮ್ಮನ್ನು ನೋಡ್ತಾರೆ. ಮಧ್ಯಾಹ್ನ ದಿವಸ ನಾವು ಮಂತ್ರಾಲಯದಲ್ಲೇ ಇರಬೇಕು, ಅವತ್ತು ರಾಯರು ಬಂದಂತಹ ಭಕ್ತರನ್ನೇ ನೋಡ್ತಾರೆ. ಉಳಿದ ದಿವಸ ಅವರು ಮತ್ತೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಬಿಡ್ತಾರೆ. ಅವರ ದೃಷ್ಟಿ, ಅವರನ್ನು ಸೇವಿಸ್ತಕ್ಕಂಥ ದೃಷ್ಟಿ, ಅದು ದೃಷ್ಟಿ ಎಂಬ ಸುವಜ್ರದಿಂದಲೇ. ವಜ್ರಾಯುಧ ಹೇಗೆ ಎಲ್ಲ ಬೆಟ್ಟಗಳನ್ನು ಕಡದು ಪುಡಿ ಮಾಡ್ತದೋ ಹಾಗೆ ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಸಾಮರ್ಥ್ಯ ಆ ರಾಯರ ದೃಷ್ಟಿಗೆ ಹಾಗೂ ರಾಯರ ಭಕ್ತರ ದೃಷ್ಟಿಗೆ ಇದೆ. ಆದ್ದರಿಂದ ರಾಯರು ಮಾತ್ರ ಅಲ್ಲ, ರಾಯರ ಪರಂಪರೆಯಲ್ಲಿ ಬಂದವರು, ರಾಯರ ಜೊತೆ ಇದ್ದಂಥವರು ಎಲ್ಲ ಯತಿಗಳು ಯಾರೇ ಇರಲಿ, ರಾಯರ ಜೊತೆ ಇದ್ದಂತಹ ಯಾರೇ ಯತಿಗಳು. ಈಗ ಹೇಳಿದ ಹಾಗೆ ರಾಘವೇಂದ್ರ ನವಿದ್ಯತೆ,
ಲೆಬ್ಲೊಬ್ಬ ಪಂಚಮಿ ಇಟ್ಕೊಂಡು ರಾಘವೇಂದ್ರ ಇಲ್ಲದೆ ಯಾವ ಯತಿಗಳು ಇಲ್ಲ ಇವತ್ತು. ಎಲ್ಲ ಯತಿಗಳು ರಾಯರನ್ನು ಭಜಿಸ್ತಾರೆ. ಇವತ್ತು ಮಠಾತೀತವಾಗಿ ಮತಾತೀತವಾಗಿ ಎಲ್ಲರೂ ರಾಯರನ್ನು ಭಜಿಸ್ತಾರೆ. ಯಾವುದೇ ಮಠದವರಾಗಿರಲಿ, ಯಾರೇ ಆಗಿರಲಿ, ಅವರು ರಾಯರ ಭಕ್ತರಾಗಿದ್ದಾರೆ. ಅಂತಹ ರಾಯರೊಡನೆ ಎಲ್ಲರೂ ಇದ್ದು ನಮ್ಮನ್ನು ಅನುಗ್ರಹ ಮಾಡ್ತಾರೆ. ಅಂತಹ ರಾಯರನ್ನು ನಾವು ಭಜಿಸಿದರೆ ಅವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಇದು ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಕೊಟ್ಟವರ. ನಿನ್ನನ್ನು ಯಾರು ಭಜಿಸ್ತಾರೋ, ನನ್ನನ್ನು ಯಾರು ಭಜಿಸ್ತಾರೋ ಅವರು ಕರ್ಮಬಂಧಾತ್ ಮುಚ್ಚಿತೆ. ಯಾರು ನಿನ್ನನ್ನು ಭಜಿಸ್ತಾರೋ ಅವರು ನನ್ನ ಅನುಗ್ರಹದಿಂದ ಮುಕ್ತರಾಗ್ತಾರೆ. ಅಂದರೆ ನಾವು ಮುಕ್ತಿಯನ್ನು ಗಳಿಸಬೇಕಾದ್ರೆ ಪ್ರಹ್ಲಾದರಾಜರೊಳಗೆ ಇರ್ತಕ್ಕಂತಹ ರಾಘವೇಂದ್ರ ಸ್ವಾಮಿ ಇರ್ತಕ್ಕಂತಹ ವಾಯುದೇವರ ಆವೇಶ ಇದೆ. ಹಾಗಾಗಿಯೇ ರಾಯರಿಗೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಬಂದದ್ದು. ಒಂದೇ ವಾಕ್ಯದಲ್ಲಿ, ಈಗಷ್ಟು ಹೇಳಿದಾಗೆ ಒಂದೇ ವಾಕ್ಯದಲ್ಲಿ ಇಡೀ ಶಾಸ್ತ್ರಸಾರವನ್ನು ನಿರೂಪಿಸ್ತಕ್ಕಂತಹ ಪ್ರಾತಸಂಕಲ್ಪ ಗದ್ಯ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕೌಶಲ್ಯ. ಆ ಕೌಶಲ್ಯವನ್ನು ಕಂಡೇ ಗುರುಗಳ ಸ್ಥಾನದಲ್ಲಿ ವಾದಿಂತಿ ಶ್ರೀಪಾದಂಗಳವರು ಪ್ರಶಂಸೆ ಮಾಡ್ತಾರೆ. ಅಂತಹ ಅದ್ಭುತ 48 ಕೃತಿಗಳನ್ನು, ಸಂಸ್ಕೃತ ಕೃತಿಗಳನ್ನು, 2 ಕನ್ನಡ ಕೃತಿಗಳನ್ನು ಕೊಡುವ ಮೂಲಕವಾಗಿ ಹರಿದಾಸ್ ಸಾಹಿತ್ಯ, ವ್ಯಾಸ ಸಾಹಿತ್ಯ ಎರಡನ್ನೂ ಕೂಡ ಪರಿಪುಷ್ಟಿಗೊಳಿಸಿದಂತಹ ರಾಯರು ಅಂದಿನಿಂದ ಆರಂಭಿಸಿ ಇವತ್ತಿಗೂ ಕೂಡ ಎಲ್ಲ ಭಕ್ತರನ್ನು ಹೊರಿತಾ ಇದ್ದಾರೆ. ತಮ್ಮ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟ ಕಾಲದಲ್ಲಿ ವೆಂಕಟನಾಥ ಆಚಾರ್ಯರು ತನ್ನ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರಿಗೆ ಮಾತು ಕೊಟ್ಟಿದ್ರು. ಏನು ಕೊಟ್ಟಿದ್ರು? ಜಗತ್ತಿನ ರಕ್ಷಣೆಗೋಸ್ಕರವಾಗಿ, ಜಗತ್ತಿನ ಹಿತಕ್ಕೋಸ್ಕರವಾಗಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತಾ ಇದ್ದೇನೆ. ಆ ಮಾತನ್ನು, ಆ ಒಂದು ವಚನ ಬದ್ಧತೆ, ಅದನ್ನು ರಾಯರು ಇವತ್ತಿಗೂ ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾಗಲೂ ಕೂಡ ಅದು ನಡೆಸ್ಕೊಡ್ತಾ ಇದ್ದಾರೆ. ಅವರು ಎಂತಹ ಗುರುಭಕ್ತಿ, ಎಂತಹ ಗುರುಮಹಿಮೆ! ರಾಯರಿಗೆ ಎಷ್ಟು ಗುರುಭಕ್ತಿ ನೋಡಿ. ಅವರು ಕೊಟ್ಟಂತಹ ಮಾತನ್ನು ಇವತ್ತು ಉಳಿಸ್ಕೊಡ್ತಾ ಇದ್ದಾರೆ. ಅಂತಹ ಗುರುಭಕ್ತಿ ಅದು ನಮಗೆ ಆದರ್ಶ ಆಗಬೇಕು. ನಾವು ಆ ರೀತಿಯಲ್ಲಿ ನಮಗೆ ವಿದ್ಯೆಯನ್ನು ಕೊಡ್ತಕ್ಕಂತಹ ಗುರುಗಳು, ನಮ್ಮನ್ನು ಉದ್ಧಾರ ಮಾಡ್ತಕ್ಕಂತಹ ಗುರುಗಳು ಯಾರಿದ್ದಾರೆ ಅವರನ್ನು ಸಂಪೂರ್ಣ ನಂಬಿ ಅವರಿಗೆ ಶರಣಾಗತರಾಗಬೇಕು. ಈಗ ನಮಗೆ ಅಂತಹ ಗುರುಗಳು ಕಾಣುವುದಂದರೆ ರಾಘವೇಂದ್ರ ಸ್ವಾಮಿ ಮಾತ್ರ. ಆದ್ದರಿಂದ ಅಂತಹ ಗುರುಗಳನ್ನು ನಂಬಿ ಅವರಿಗೆ ಶರಣಾಗತರಾದರೆ ಖಂಡಿತವಾಗಿ ನಮಗೆ ಅವರು ಅನುಗ್ರಹ ಮಾಡ್ತಾರೆ. ಈ ಒಂದು ಅನುಸಂಧಾನದಿಂದಲೇ ಅಚ್ಚಣ್ಣಾಚಾರ್ಯರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಆರಾಧನೆ ನಡೆಸ್ತಾ ಅದನ್ನು ತಮ್ಮ ಅಡಿಯಂದಿರಿಗೆ, ತಮ್ಮ 3 ಜನ ಹೆಣ್ಣು ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರವನ್ನು ಬಿತ್ತಿ 3 ಅಡಿಯಂದಿರ ಮೂಲಕವಾಗಿ ಅವರು ಆರಾಧನೆಯನ್ನು ನಡೆಸ್ತಾ ಇದ್ದಾರೆ. ಅಚ್ಚಣ್ಣಾಚಾರ್ಯರು ಅವರ ಒಂದು ಅಭಿಪ್ರಾಯ, ಅವರ ಮನದಿಚ್ಛೆಯಂತೆ 3 ಕೂಡ ನಿರಂತರವಾಗಿ ನಾನು ಕಂಡಂತೆ ಹಲವು ವರ್ಷಗಳ ಕಾಲ ಈ ಆರಾಧನೆಯನ್ನು ನಡೆಸ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇದ್ದೇವೆ ಅನ್ನೋದು ಭಾಗ್ಯ. ನಮ್ಮನ್ನೆಲ್ಲ ವಿದ್ವಾಂಸರನ್ನು ಕರೆಸಿ ಅವರ ಬಾಯಿಂದ 4 ಮಾತು ಬಂದರೆ ಸಾಕು, ಅವ್ರು ಏನಾದರೂ ಮಾತಾಡಿ. ಅಷ್ಟು ಒಂದು ವಿದ್ವಾಂಸರಲ್ಲಿ ಒಂದು ನಿಷ್ಠೆ, ವಿದ್ವಾಂಸರಲ್ಲಿ ಗೌರವ, ವಿದ್ವಾಂಸರನ್ನು ಕರೆಸಬೇಕು, ಅವರ ಶಾಸ್ತ್ರದ ಬಗ್ಗೆ, ರಾಯರ ಬಗ್ಗೆ ಮಾತಾಡಬೇಕು ಅಂತ ಅವರನ್ನು ಕರೆಸಿ ಅವರಿಗೆ ಅತ್ಯಂತ ಆದರ ಅತಿಶಯದಿಂದ ಸತ್ಕಾರ ಮಾಡಿ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಈ ಕುಟುಂಬವನ್ನು ಹಾಗೂ ಅವರ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು, ಮೈಸೂರಿನ ಅನೇಕ ಸ್ನೇಹಿತರು ಅವರೊಂದಿಗೆ ಸೇರಿಕೊಂಡು ಇದು ನಮ್ಮ ಮನೆಯದೇ ಕಾರ್ಯಕ್ರಮ ಎಂಬುದಾಗಿ ಬಹಳ ಶ್ರದ್ಧೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಇದನ್ನು ನಾವು ಅನೇಕ ವರ್ಷದಿಂದ ನೋಡ್ತಾ ಇದ್ದೇವೆ. ಇಂತಹ ಒಂದು ಆರಾಧನಾ ಸಂದರ್ಭ, ಸರ್ವ ಸಮರ್ಪಣೋತ್ಸವ ಕಾಲದಲ್ಲಿ ನಾವು ಮಂತ್ರಾಲಯದಲ್ಲಿ ಇದ್ದೇವೆ ಅಂತ ಅಂದ್ಕೊಳ್ಬೋದು. ಅಷ್ಟು ವೈಭವದಿಂದ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇಂತಹ 3ರನ್ನು ನಮ್ಮ ವಿಠಲಾಚಾರ್ಯರು ಹಾಗೂ ಮುಕುಂದರಾಯರು ಮತ್ತು ನಮ್ಮ ಅತ್ಯಂತ ವ್ಯತ್ಯಾಸರಾಗಿರ್ತಕ್ಕಂತಹ ಸೂರ್ಯಚಂದ್ರಾಚಾರ್ಯರು ಅವರು ಸಕುಟುಂಬರಾಗಿ ಈ ಆರಾಧನೆಯನ್ನು ನಡೆಸ್ತಾ ಇದ್ದಾರೆ. ಇಂತಹ ಸೇವೆ ನಿರಂತರವಾಗಿ ನಡೆಯಲಿ. ಅವರಿಗೆ ರಾಯರು ತೋಪಿ ಆಯುಷ್ಯ, ಆರೋಗ್ಯ, ಸ್ವಲ್ಪ ಈ ವರ್ಷ ಅವರಿಗೆ ಕಷ್ಟ ಆಗಿತ್ತು, ಅವರಿಬ್ಬರಿಗೂ ಕೂಡ ಸ್ವಲ್ಪ ಅಸೌಖ್ಯ ಆಗಿತ್ತು. ಅದನ್ನೆಲ್ಲ ಪರಿಹಾರ ಮಾಡಿ ಅವರಿಗೆ ಇನ್ನೂ ದೇಹದ ಆರೋಗ್ಯ, ಮನೋದಾರ್ಢ್ಯಗಳನ್ನು ಕೊಟ್ಟು ಪೂರ್ಣ ಆಯುಷ್ಯವನ್ನು ಕೊಟ್ಟು ನಿರಂತರವಾಗಿ ರಾಯರ ಸೇವೆಯನ್ನು ತೆಗೆದುಕೊಂಡು ಅವರನ್ನು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲ ಹರಿಗುರು ಭಕ್ತರನ್ನು ವಂದಿಸುತ್ತಾ ಎಲ್ಲರಿಗೂ ಆ ರಾಯರು ಪರಮ ಶ್ರೇಯಸ್ಸನ್ನು
ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 4 ವಚನ ಕುಸುಮಗಳನ್ನು ನನ್ನ ಗುರುಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವರ ಅಂತರ್ಯಾಮಿಯಾದ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಅಂತರ್ಯಾಮಿ ಆಗಿರ್ತಕ್ಕಂತಹ ಮೂಲ ಭಗವತಿ ವೇದವ್ಯಾಸ ಭಿನ್ನ ಮೂಲರಾಮದೇವ ಭಿನ್ನ ನಮ್ಮ ಕುಲದೇವತೆ ಶ್ರೀನಿವಾಸ ದೇವರಲ್ಲಿ ನನ್ನ 4 ವಚನ ಸಮರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.